ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 33ನೇ ವಾಕ್ಯ. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ. ಯೇಸುಸ್ವಾಮಿ ಹೇಳಿದಂತಹ ಅನೇಕ ಸಾಮ್ಯಗಳಲ್ಲಿ ಬಹಳ ಒಂದು ಪ್ರಾಮುಖ್ಯವಾದಂಥ ಒಂದು ಸಾಮ್ಯ ಅಥವಾ ದೃಷ್ಟಾಂತ ಈ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಒಬ್ಬ ಧರ್ಮೋಪದೇಶಕನು ಯೇಸುವಿನ ಬಳಿಗೆ ಬಂದು ನಿತ್ಯ ಜೀವನ ಹೊಂದಬೇಕು ಅಂದರೆ ನಾನೇನು ಮಾಡಬೇಕು ಅಂತ ಹೇಳಿದಾಗ ಯೇಸು ಅದಕ್ಕಿರುವಂತಹ ಉತ್ತರ ಕೊಡ್ತಾರೆ. ಆಗ ನಾನು ಈ ಥರ ಬರೆದಿದೆ ಅಂತ ಹೇಳಿದಾಗ, ನೀನೆಲ್ಲ ನಾನು ಮಾಡಿದ್ದೀನಿ ಅಂತ ಹೇಳಿದಾಗ ಅವನು ಮತ್ತೆ ಯೇಸು ಉತ್ತರ ಕೇಳ್ತಾನೆ, ನಾನು ಇದೆಲ್ಲ ಮಾಡ್ತಾಯಿದ್ದೀನಿ, ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಅಂದರೆ ನನ್ನ ನೆರೆಯವನು ಯಾರು ಅಂತ ಅವನು ಯೇಸುವಿಗೆ ಕೇಳ್ತಾನೆ. ಯೇಸು ಒಂದು ಸ್ಟೋರಿನೇ ಹೇಳ್ತಾರೆ ಅಲ್ಲಿ. ಒಬ್ಬನೊಬ್ಬ ಮನುಷ್ಯ ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗ್ತಾನೆ, ಕಳ್ಳರ ಕೈಗೆ ಸಿಕ್ಕಾಕ್ಕೊಳ್ತಾನೆ. ಅವನನ್ನು ಸುಲಿಗೆ ಮಾಡಿ ಗಾಯವಾಗುವಷ್ಟು ಒಡೆದು ಅವನನ್ನು ಅರ್ಧ ಜೀವ ಮಾಡಿ ಅವರು ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಹೇಗೋ ಯಾಜಕನು ಆ ದಾರಿಯಲ್ಲಿ ಬರ್ತಾನೆ, ಅವನು ಕಂಡು ವಾರೆಯಾಗಿ ಹೋಗ್ಬಿಡ್ತಾನೆ. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನೂ ಸಹ ಸ್ಥಳಕ್ಕೆ ಬಂದು ಕಂಡು ವಾರೆಯಾಗಿ ಹೋಗ್ಬಿಡ್ತಾರೆ. ಇಬ್ಬರು ಸಹ ವಾರೆಯಾಗಿ ಹೋಗ್ಬಿಡ್ತಾರೆ. ನೋಡಿದ್ರೂ ನೋಡದೇ ಇರೋರ ಥರ ಹೋಗ್ಬಿಡ್ತಾರೆ. ಯಾಕೆ? ನಮಗೆ ಗೊತ್ತು, ನೋಡಿ ಸಹಾಯ ಮಾಡೋದಕ್ಕೆ ಮನಸ್ಸಿದ್ದಿರಬಹುದು, ಆದರೆ ಯಾಕೆ ಮಾಡಲಿಲ್ಲ? ಎರಡು ರೀತಿ ಅಭಿಪ್ರಾಯಗಳನ್ನ ಹೇಳ್ತಾರೆ. ಒಂದು, ಈ ರೀತಿ ಕಳ್ಳರು ಸ್ವಲ್ಪ ಈ ರೀತಿಯ ತಂತ್ರಗಳನ್ನ ಹೆಣೆದು ಅವರ ಕಡೆಯವ್ರನ್ನೇ ಒಂದು ಗಾಯ ಆಗಿರೋ ಥರ ಮಲಗಿಸಿ ಕಾಡುಗಳಲ್ಲಿ ಪೊದೆಗಳಲ್ಲಿ ಬಚ್ಚಿಟ್ಕೊಳ್ತಾರೆ. ಯಾರು ಬಂದು ಅವ್ನಿಗೆ ಹೆಲ್ಪ್ ಮಾಡೋಕ್ಕೆ ಬಂದಾಗ ಅವ್ರು ಅಟ್ಯಾಕ್ ಮಾಡಿ ಇರೋ ದುಡ್ಡನ್ನ ಇಸ್ಕೊಂಡು ಹೋಗ್ತಾರೆ. ಒಂದನೇ ಅಭಿಪ್ರಾಯ. ಎರಡನೇದು, ಒಂದು ವೇಳೆ ಅವನು ಅರ್ಧ ಜೀವ ಆಗಿರುವಂತಹ ವ್ಯಕ್ತಿ ಸತ್ತೋಗಿದ್ರೆ ಅವನನ್ನು ಮುಟ್ಟಿದ್ರೆ ಶವವನ್ನು ಮುಟ್ಟಿದವನೇನಾಗಬೇಕು? ಅಶುದ್ಧನಾಗಬೇಕು. ತನ್ನ ಸೇವೆಯನ್ನು ಮಾಡೋಕ್ಕಾಗಲ್ಲ. ಯಾಜಕನಾಗಿದ್ದಾನೆ, ಸೇವೆ ಮಾಡಬೇಕು. ಅಶುದ್ಧನಾದರೆ ಇವಾಗ ಸೇವೆ ಮಾಡೋಕ್ಕಾಗಲ್ಲ. ಈ ರೀತಿ ಅಭಿಪ್ರಾಯಗಳನ್ನೆಲ್ಲ ನಾವು ನೋಡ್ಬೋದು. ಏನೇ ಆಗಲಿ, ಬೈಬಲ್ ಹೇಳ್ತದೆ ಅವ್ರನ್ನ ಕಂಡರು, ಕಾಣಲಿಲ್ಲ ಅಂತ ಹೇಳ್ತಾ ಇಲ್ಲ. ಯಾಜಕನೂ ಅವನನ್ನು ಕಂಡನು, ಲೇವಿಯನೂ ಅವನನ್ನು ಕಂಡನು, ವಾರೆಯಾಗಿ ಹೋಗ್ಬಿಟ್ರು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಕಷ್ಟದ ಮಧ್ಯದಲ್ಲಿ, ನಿನ್ನ ವೇದನೆಯ ಮಧ್ಯದಲ್ಲಿ, ನಿನ್ನ ನಿರಾಶೆಯ ಮಧ್ಯದಲ್ಲಿ, ನಿನ್ನನ್ನು ನೋಡಿಯೂ ನೋಡದೆ ಹೋಗುವಂತಹ ಜನರ ಮಧ್ಯದಲ್ಲಿ, ನಿನ್ನ ಸ್ನೇಹಿತರು, ನಿನ್ನ ಕುಟುಂಬ ವರ್ಗದವರು ನಿನ್ನ ಕಷ್ಟವನ್ನು ನೋಡಿ ಸಹಾಯ ಮಾಡುವುದಕ್ಕೆ ಸಾಧ್ಯವಿರುವವರು, ಅದಕ್ಕಿರುವಂತಹ ಸನ್ನಿವೇಶಗಳಿರುವವರು, ಅದಕ್ಕಿರುವ ಆರ್ಥಿಕ ಸದೃಢದಾದವರು ಸಹ ನಿನ್ನನ್ನು ಸಹಾಯ ಮಾಡದೆ, ನಿನ್ನನ್ನು ನೋಡಿಯೂ ನೋಡದೆ ಹೋಗುವಂತಹ ಸನ್ನಿವೇಶಗಳು ಒಂದು ವೇಳೆ ನಿನ್ನ ಮುಂದೆ ಬರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, 33ನೇ ವಾಕ್ಯ, ಆದರೆ ಒಬ್ಬ ಸಮಾರ್ಯದವನು ಅಲ್ಲಿಗೆ ಬರ್ತಾನೆ. ಒಬ್ಬ ಸಮಾರ್ಯದವನು ಬಂದು ಅವನನ್ನು ಕಂಡು ಕನಿಕರಿಸ್ತಾ ಇದ್ದಾನೆ. ಅವರಿಬ್ಬರ ಬಗ್ಗೆನೂ ಸಹ ಹೇಳುತ್ತೆ, ಯಾಜಕನ ಮತ್ತು ಲೇವಿಯನ ಬಗ್ಗೆ ಹೇಳುತ್ತೆ, ಅವರು ಅವನನ್ನು ಕಂಡನು, ಅವರು ಅವನನ್ನು ಕಂಡರು. ಆದರೆ ಕನಿಕರ ಬರಲಿಲ್ಲ, ಅವರು ಸಹಾಯ ಮಾಡಲಿಲ್ಲ. ಆದರೆ ಒಬ್ಬ ಸಮಾರ್ಯದವನು ಬರ್ತಾ ಇದ್ದಾನೆ. ಇವನು ಇಸ್ರಾಯೇಲ್ನಲ್ಲ, ಇವನು ಯಾವುದೋ ಅನ್ಯ ದೇಶದವನು. ಆದರೆ ಈಗ ಅವನು ನೋಡಿ ಕನಿಕರಿಸ್ತಾರೆ. 3 ಜನನೂ ಅವನನ್ನು ನೋಡ್ತಾ ಇದ್ದಾರೆ. ಇಬ್ಬರಿಗೆ ಉಂಟಾಗದೇ ಇರುವಂತಹ ಒಂದು ಕನಿಕರದ ಸ್ವಭಾವ ಈ ಸಮಾರ್ಯದವನಿಗೆ ಉಂಟಾಗಿದ್ದರೆ, ಈ ಬೆಳಗ್ಗೆ ನಿನ್ನ ಜೀವಿತದಲ್ಲಿ ನಿನಗೆ ಬೇಕಾದವರು, ನಿನ್ನ ಕುಟುಂಬ ವರ್ಗದವರು, ನಿನ್ನ ಸಂಬಂಧಿಕರು ನಿನಗೆ ಕನಿಕರವನ್ನು ತೋರಿಸದೇ ಇರುವಾಗ, ನಿನಗೆ ಸಹಾಯ ಮಾಡದೇ ಇರುವಾಗ, ಸಹಾಯ ಮಾಡೋಕ್ಕೆ ಮನಸ್ಸಿಲ್ಲದೆ ಇರುವಾಗ, ನಿನ್ನನ್ನು ನೋಡಿ ಕನಿಕರಿಸುವ ಒಬ್ಬ ದೇವರಿದ್ದಾನೆ. ನಿನ್ನನ್ನು ನೋಡಿ ಕನಿಕರಿಸಿ ಸಹಾಯ ಮಾಡುವ ಒಬ್ಬ ಕರ್ತನು ನಿನಗೋಸ್ಕರ ಜೀವಿಸ್ತಾ ಇದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ ನನಗಾಗಿ ಅದ್ಭುತವನ್ನು ಮಾಡಪ್ಪ, ನನಗಾಗಿ ಒಂದು ಬಿಡುಗಡೆಯನ್ನು ಕೊಡು ಸ್ವಾಮಿ, ನೀನು ನನ್ನನ್ನು ನೋಡಿ ಕನಿಕರಿಸಿದ್ದಕ್ಕಾಗಿ ಸ್ತೋತ್ರ. ಎಷ್ಟೋ ಜನರು ಕನಿಕರಕ್ಕಾಗಿ ತೊರಿತಾ ಇರುವಾಗ ಯಾರೂ ಕನಿಕರ ತೋರಿಸೋದಕ್ಕಿರಲಿಲ್ಲ. ಇಲ್ಲಿ ಸಮಾರ್ಯದವನೇನು ಮಾಡ್ತಾ ಇದ್ದಾನೆ? ಅವನಿದ್ದಲ್ಲಿಗೆ ಬರ್ತಾ ಇದ್ದಾನೆ. ಅವರೆಲ್ಲರೂ ದೂರದಿಂದ ನೋಡಿ ವಾರೆ ಹೋದಾಗ ಇವನು ನೋಡಿ ಹತ್ತಿರಕ್ಕೆ ಬರ್ತಾ ಇದ್ದಾನೆ. ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಸವನ್ನು ಹಚ್ಚಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಬೇಕಾದಂತಹ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ
ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೆ ಬಿಡುಗಡೆಯನ್ನು ಕೊಡುವ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ನಿನಗಾಗಿ ಕಾರ್ಯವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸು. ಆ ದೇವರ ಮುಖವನ್ನು ನೋಡು. ನಿನಗಾಗಿ ಕಾರ್ಯವನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾರೆಲ್ಲ ಮರೆತರು, ಯಾರೆಲ್ಲ ನೋಡದೆ ಹೋದರೂ ಸಹ ನೀನು ನಿರಾಶೆ ಪಡಬೇಡ. ನಿನ್ನನ್ನು ನೋಡಿ ಕನಿಕರಿಸುವಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ನೀನು ಯಾಜಕನ ಬಗ್ಗೆ ಬೇಸರ ಮಾಡ್ಕೋಬೇಡ, ಲೇವಿನ ಬಗ್ಗೆ ಬೇಸರ ಮಾಡ್ಕೋಬೇಡ. ಅವ್ರು ನೋಡದೆ ಹೋಗಲಿ, ಆದರೆ ನಿನಗಾಗಿ ಒಬ್ಬ ವ್ಯಕ್ತಿ ಬರ್ತಾನೆ. ಒಳ್ಳೆ ಸಮರ್ಯದವನಾದ ಯೇಸು ನಿನಗಾಗಿ ಬರ್ತಾನೆ. ಆ ಯೇಸು ನಿನ್ನನ್ನು ನೋಡಿದ್ರೆ, ನಿನ್ನ ವೇದನೆಯನ್ನು ನೋಡಿದ್ರೆ ಸುಮ್ಮನೆ ಹೋಗುವನಲ್ಲ, ಕನಿಕರಿಸಿ ನಿನಗೆ ಬೇಕಾದ ಸಹಾಯ ಮಾಡುವ ವ್ಯಕ್ತಿ. ಆತನಲ್ಲಿ ಆಶ್ರಯಿಸು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನಿನ್ನ ಆಶೀರ್ವಸು. ನಿನ್ನ ದೈವಿಕವಾದ ಕಾವಲು ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇರಲಿ. ನೀನು ಅವ್ರನ್ನ ಕನಿಕರಿಸಿ ಆಶೀರ್ವಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.